ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆವಾಗೊಂದು ವಿಡಿಯೋ ಮಾಡಿದ್ದೆ. ಸೊ ಅದನ್ನು ಯಾವಾಗ ಅಪ್ಲೋಡ್ ಮಾಡ್ತೀನಿ ಗೊತ್ತಿಲ್ಲ. ತುಂಬ ಬ್ಲಾಗ್ಸ್ ಪೆಂಡಿಂಗ್ ಇದೆ ಅಪ್ಲೋಡ್ ಮಾಡಲಿಕ್ಕೆ. ಎಡಿಟ್ ಮಾಡಿ ಇಡ್ತಾ ಇದ್ದೀನಿ. ಇವಾಗೊಂದು ಅಪ್ಲೋಡ್ ಮಾಡಿದ್ದೆ ಗೈಸ್. ಇವಾಗ ನಾನು ಮಂಗಳೂರು ಕಡೆ ಹೋಗ್ತಾ ಇದ್ದೇನೆ. ಸೊ ಸ್ವಲ್ಪ ಪರ್ಚೇಸ್ ಇದೆ ಗೈಸ್. ಸೊ ಹಾಗೆ ಮಂಗಳೂರು ಕಡೆ ಹೋಗ್ತಾ ಇದ್ದೀನಿ. ನಂದು ಗೋಲ್ಡ್ ಮನೆಗೆ ಇಟ್ಟಿದ್ದೀನಿ. ಅಂದರೆ ಪದೇ ಪ್ರೋಗ್ರಾಮ್ಸ್ ಸ್ವಲ್ಪ ಲಾಂಗ್ ಎಲ್ಲ ಹೋಗುವಾಗ ನಾನು ಗೋಲ್ಡ್ ಇಟ್ಕೊಂಡು ಹೋಗೋದಿಲ್ಲ, ಬಸ್ಸಲ್ಲಿ ಹೋಗೋದಲ್ವ. ಸೊ ಸ್ವಲ್ಪ ಸೇಫ್ಟಿ ಇರಲಿ ಅಂತ ಹೇಳ್ಕೊಂಡು ನಾನು ಮನೆಯಲ್ಲೇ ಇಟ್ಟು ಹೋಗ್ತೀನಿ. ಹೇಗಿದೆ ಗೈಸ್ ಇಯರಿಂಗ್ಸ್? ನನ್ನ ಹತ್ರ ಉಳಿಯುವುದೇ ಇಲ್ಲ ಆಯಿತಾ, ಬೀಳ್ತಾ ಇರ್ತದೆ. ನಿನ್ನೆ 2 ಬಿದ್ದಿದೆ. ಸಣ್ಣದು ತಗೊಳ್ತೀನಿ ಈಗ ಡೈಲಿ ಯೂಸಿಗೆಲ್ಲ. ಅಪ್ಪ ಹಾಗೆ ಇದು ಹೇಗೆ ಮಾರೆ, ಒಂದೊಂದರ ಬೇಗ ಹಾಕಿದೆ. ಇದು ಆಗ್ತಿಲ್ಲ. ಚೆನ್ನಾಗಿತ್ತು ಮಾರೆ, ಅದೊಂದು ಹೋಗಿದೆ ಎಂತ ಅಂತ ಗೊತ್ತಾಗ್ತಿಲ್ಲ. ಒಂದು ಸಿಕ್ಕಿತ್ತು, ಇನ್ನೊಂದು ಎಲ್ಲಿ ಉಂಟು ನೋಡಬೇಕು. ಎಂತ ಮಾಡೋದು? ಇದ್ರ ಬಿಡಬೇಕಂತ ನೋಡಿ. ನಂದು ಎಷ್ಟು ಇಯರಿಂಗ್ಸ್ ಇದೆ ಗೊತ್ತಾ? ಒಂದು ಅದರದ್ದೇ ಲಾಗ್ ಮಾಡ್ಬೋದು. ಎಲ್ಲಿ ಹೋದರೂ ಇಯರಿಂಗ್ಸ್ ಒಂದಿಷ್ಟ ಆಗ್ತದೆ. ಯಾವುದ್ರಲ್ಲೋ ಒಂದೆಲ್ಲ ನೋಡಿದ್ದೇನೆ ಅಂತ. ಚಂದ ಕಾಣ್ತದ? ಇದು ಈಗ ಇನ್ನೊಂದು ಉಂಟ ಇಲ್ಲ. ಹಾಗೆ ಗೈಸ್, ಯಾವುದು ಸಹ ಬೇಕಾದಿರೋದಿಲ್ಲ ನನಗೆ, ಬೇಗ ಸಿಗುವುದೇ ಇಲ್ಲ. ಸಿಕ್ಕಿತ್ತು. ಇದು ತಂಗಿದು ಡ್ರೆಸ್ ಆಯಿತಾ. ನನಗಿದೇ ಸಿಕ್ಕಿದ್ರು ರಪ್ಪ ಹಾಕ್ಲಿಕ್ಕೆ. ಸೊ ಅವಳು ಬೈಬೋದು ಮಾರೆ. ಅವಳು ಇದು ಇಟ್ಟೋಗಿದ್ದಾಳೆ, ನಾನು ಹಾಕ್ತೇನೆ. ಮೊನ್ನೆ ಸಹ ಹಾಗೆ. ಓಕೆ, ಈ ಡ್ರೆಸ್ಸಿಗೆ ಇದು ಮ್ಯಾಚ್ ಆಗ್ತದೆ. ಓಕೆ ಗೈಸ್, ಬೇಗ ಒಂದು ನೈಫ್ ಪಾಲಿಶ್ ಒಂದು ಚೇಂಜ್ ಮಾಡಿಕೊಳ್ತೇನೆ. ಇಲ್ಲಿ ನೋಡಿ, ಉಟ್ರಾಸಿ ಆಗಿದೆ. ಸೊ ಸಿಗೆ ಹೋಗೋದಲ್ಲ, ಅಲ್ಲಿ ಮೇಲಿಂದ ಕೆಳಗೆ ನೋಡ್ತಾರೆ ಮತ್ತೆ. ಈ ಗೈಸ್, ಬೇಗ ನೈಫ್ ಪಾಲಿಶ್ ಹಾಕುವ. ನೈಫ್ ಪಾಲಿಶ್ ರಿಮೂವರ್ ಇದರಲ್ಲಿ ಖಾಲಿಯಾಗಿದೆ. ಮೊನ್ನೆ ನಾನು ಪ್ರೋಗ್ರಾಮಿಗೆ ಹೋಗುವಾಗ ನಾನು ಇಲ್ಲಿ ಇಟ್ಟಿದ್ದೆ ಆಯಿತಾ ನೈಫ್ ಪಾಲಿಶ್ ರಿಮೂವರು. ಸೊ ಅಲ್ಲಿ ನೋಡುವಾಗ ನನ್ನ ಹತ್ರ ಇಲ್ಲವೇ ಇಲ್ಲ. ಮತ್ತು ಇಲ್ಲಿ ಅಂತ ತಗೊಂಡೆ. ಇಲ್ಲಿ ನೋಡುವಾಗ ಇಲ್ಲಿ ಬಾಕಿ ಇದೆ. ಇನ್ನೂ ತಿಂಡಿ ತಿನ್ನಲಿಲ್ಲ ಗೈಸ್, 10:10 ಆಯಿತು. ಸೊ ಸ್ವಲ್ಪ ಇಲ್ಲಿ ಗ್ಯಾಸ್ ಖಾಲಿಯಾಗಿ ಪ್ರಾಬ್ಲಮ್ ಆಯಿತು. ಅದಕ್ಕೆ ಈಗ ಇಲ್ಲದ್ರೆ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಅದಕ್ಕೆ
ಕಷ್ಟ ಆಗ್ತದೆ ನನಗೆ, ತಲೆ ತಿರುಗ್ಬೋದು. ಎಂತ ತಿನ್ನಲಿಲ್ಲಲ್ಲ, ಸೊ ಬಿಸಿಲು ಬೇರೆ ತುಂಬ ಇದೆ. ಸೊ ಬರ್ತೇನೆ ಹೇಳಿದರು, ರಿಮೂವ್ ಮಾಡಿದೆ ಗೈಸ್. ಇವತ್ತೇನು ಪರ್ಚೇಸ್ ಮಾಡಲಿಕ್ಕಿಲ್ಲ ಗೈಸ್. ನನ್ನ ದುಡ್ಡೆಲ್ಲ ಖಾಲಿಯಾಗಿದೆ. ನಾಳೆ EMI ಬೇರೆ. ನಾನು ಯುನಿಕ್ಕಾಗಿ ರೆಡಿಯಾಗಿ ಆಯಿತು. ಹೇಗೆ ಕಾಣ್ತೀನಿ ಹೇಳಿ? ಇನ್ನು ಹೊರಡುವ ಗೈಸ್. ಸ್ವಲ್ಪ ತಿರ್ಕೊಂತವ್ರಿ ಯಾರ ಅಲ್ಲ ಲೆಕ್ಸಿ ಹೋಗೋಣ ನಾವು. ಬಿಸಿಲು ಗೈಸ್, ಫ್ಯಾನ್ ಆಗ್ತದೆ. ಡ್ರೆಸ್ ತೆಗೆದು ಕೊಡ್ತಾರೆ ಅಂತ ಗೈಸ್, ಅದಕ್ಕೋಸ್ಕರ ಓದ್ತಿದ್ದು ನಾನು ಚಂದ. ನಾನು ಹೊರಟೆ, ಡಿಮಾರ್ಟಿಗೆ ಹೋಗಬೇಕು ಅಂತ ಸ್ವಲ್ಪ ಪರ್ಚೇಸ್ ಇದೆ ಗೈಸ್. ನನ್ನ ಹತ್ರ ಹೆಲ್ಮೆಟ್ ಇರಲಿಲ್ಲ, ಸೊ ಇಲ್ಲಿ ರೂಮಿನವ್ರ ಹತ್ರ ಕೇಳಿ ಒಂದು ತಗೊಂಡೆ. ಸೊ ಇದರಲ್ಲಿ ಗ್ಲಾಸ್ ಇಲ್ಲ ಗೈಸ್. ನನಗೆ ನನ್ನ ಹೆಲ್ಮೆಟನ್ನು ತುಂಬ ಮಿಸ್ ಮಾಡ್ಕೊಳ್ತೀನಿ. ನನಗೆ ಇಂಥದ್ದೇ ಸಿಗೋದು. ನಾನಿಷ್ಟು ಚೆಂದ ಇರುವಾಗ ಓದ್ಕಾಸಿ ಹೆಲ್ಮೆಟ್ ಎಲ್ಲ ತೆಗೆದುಕೊಟ್ಟೆ. ಫೈನಲಿ ಒಂದು ಹೋಟೆಲ್ ಸಿಕ್ಕಿತ್ತು, ಗಿರಿ ಮಜ್ಜಾಸ್ ಹೋಟೆಲು. ಇಲ್ಲಿ ನೋಡುವ, ಇಲ್ಲಿ ಆ್ಯಂಬುಲೆನ್ಸ್ ಎಲ್ಲ ಹೇಗಿದೆ ಅಂತ. ನನ್ನ ಗಂಡ ಅಲ್ಲಿ ಪಾರ್ಕಿಂಗ್ ಮಾಡಿ ಬರ್ತಾರೆ ಗೈಸ್. ಅವರ ಎದುರು ಜಾಸ್ತಿ ವೀಡಿಯೋಸ್ ಮಾಡಲಿಕ್ಕೆ ಸಾಗೋದಿಲ್ಲ, ಅವರು ಬಿಡೋದೇ ಇಲ್ಲ. ಗೈಸ್, ನಾವು ಫೈನಲಿ ಡಿಮಾರ್ಟಿಗೆ ಬಂದ್ವಿ. ಡಿಮಾರ್ಟ್ ಆಯ್ತಾ, ಸೊ ಬಂದ್ವಿ. ಇನ್ನು ಪರ್ಚೇಸ್ ಸ್ಟಾರ್ಟ್. ಗೈಸ್, ಡಿಮಾರ್ಟರಿಗೆ ಬಂದಿದ್ದೇನೆ. ಡಿಮಾರ್ಟಲ್ಲಿ ಇದು ಎಂತಂತ ಹೇಳಿದರೆ ವಿಡಿಯೋ ಎಲ್ಲ ಮಾಡಲಿಕ್ಕಿಲ್ಲಂತೆ. ಸೊ ನಾನೀಗ ಡ್ರೆಸ್ಸಿಂಗ್ ರೂಮಿಗೆ ಬಂದಿದ್ದೇನೆ. ಒಂದೆರಡು ತೊಗೊಳ್ಬೇಕು ಅಂತೇಳಿ, ಇದು ಹಾಕಿ ನೋಡುವ ಅಂತ ಹೇಳಿದರೆ ಎರಡೆರಡು ಸಾರಿ ಬಂದು ಹೋಗ್ಬೇಕು ಮಾರೆ. ನನಗೆ ಆಗಲಿಕ್ಕಿಲ್ಲ, ನನಗೆ ಮೊನ್ನೆ ಸಾಕಾಗಿದೆ. ಸೊ ಇದನ್ನು ಬೇಗ ಮಾಡಿ ಹಾಕ್ತದಿಲ್ಲ ಅಂತ ನೋಡ್ತೇನೆ. ಮತ್ತು ಏನೆಲ್ಲ ಪರ್ಚೇಸ್ ಮಾಡ್ತೇನೆ ಅಂತ ಹೇಳಿ ಮತ್ತೆ ಮನೆಗೆ ಹೋಗಿ ತೋರಿಸ್ತೇನೆ ಅಂತೇಳಿ. ಇಲ್ಲಿ ವೀಡಿಯೋಸ್ ಮಾಡಲಿಕ್ಕಿಲ್ಲ, ಅದಕ್ಕೋಸ್ಕರ ಮನೆಗೆ ಹೋಗಿ ತೋರಿಸ್ತೇನೆ. ಮುಗೀತು, ಪರ್ಚೇಸ್ ಎಲ್ಲ ಮುಗಿದು ನಾನು ಪರಂಗಿಪೇಟೆಗೆ ಬಂದೆ. ಹಸ್ಬೆಂಡ್ ಅಲ್ಲಿವರೆಗೆ ಇದ್ದರು, ಅಲ್ಲಿ ಪಡೀಲವರೆಗೆ ಇದ್ದರು. ಮತ್ತು ಅಲ್ಲಿಂದ ಬಸ್ಸಲ್ಲಿ ಬಂದೆ ಗೈಸ್. ಸುಸ್ತಾಯಿತು ತುಂಬ. ಇವಾಗ ಬಸ್ಸಲ್ಲಿ ಇಳಿದು ಈಗ ಸ್ವಲ್ಪ ನಡಿಬೇಕು. ಸೊ ನಾನು ಮೂರು ನಾಲ್ಕು ಪಾರ್ಲರಿಗೆ ಕರ್ಕೊಂಡು ಹೋದ್ರೆ ಆಯಿತಾ, ಎಲ್ಲ ದಿಕ್ಕಲ್ಲಿ. ಇವತ್ತು ಸಂಡೇ ಅಲ್ವಾ, ಫುಲ್ಲು ಕ್ಲೋಸ್ ಆಗಿತ್ತು. ಸೊ ನನಗೆ ಹೇರ್ ಕಟ್ ಮಾಡಬೇಕಂತ ತುಂಬ ಆಸೆ ಆಗ್ತಾಯಿತ್ತು. ಮತ್ತು ಎಂತ ಅದೇನೋ ಮನಸ್ಸಿಗೊಂದು ನನಗೆ ಆಗಬೇಕಂತ ಅಂದ್ಕೊಂಡೆ, ನನಗೆ ಅದಾಗಲೇಬೇಕು ಇವತ್ತು. ಇದು 5ನೇ ಪಾರ್ಲರ್ ಆಯಿತಾ. ಇವರಿಗೆ ಕಾಲ್ ಮಾಡುವಾಗ ಬರ್ತಾರೆ ಅಂತೆ, ಒಂದು ಅರ್ಧ ಗಂಟೆ ಆಗ್ತದೆ ಅಂತ ಹೇಳಿದರು. ತೊಂದರೆ ಇಲ್ಲ, ನಾನು ಕಾಯ್ತೇನೆ ಅಂತ ಹೇಳಿದ್ದೆ. ಸೊ ಹಾಗೆ
ಉದ್ದ ಗಿಡ ಇದೆ ಗೈಸ್ ನಂದು ಹೇರ್. ಅಮ್ಮನಿಗೆ ಗೊತ್ತಾದರೆ ಗ್ಯಾರಂಟಿ ಒಯ್ತಾರೆ ಆಯಿತಾ. ಹೇರ್ ಕಟ್ ಮಾಡಿದರೆ ಅಮ್ಮನಿಗೆ ಉದ್ದ ಹೇರ್ ಎಲ್ಲ ತುಂಬ ಇಷ್ಟ ಆಯಿತಾ. ನನಗೆ ಆ ಥರ ಎಲ್ಲ ನಾವು ಸ್ಟೇಜಿ ಪ್ರೋಗ್ರಾಮ್ಸಿಗೆಲ್ಲ ಹೋಗ್ತೇವಲ್ಲ, ಸ್ವಲ್ಪ ಸ್ಟೈಲಿಶ್ ಆದರೆ ಚೆಂದ ಅಂತ. ಅದಕ್ಕೋಸ್ಕರ ನಾನು ಹಳ್ಳಿಗೆ ಹೋಗೋ ಥರ ಮಾಡೋದಿಲ್ಲ ಗೈಸ್. ನನಗೆ ಸ್ಟೈಲ್ ಮಾಡೋದು ಅಂದರೆ ತುಂಬ ಇಷ್ಟ. ಈಗ ನೋಡಿ ಇಲ್ಲೆಲ್ಲ ಕೆಂಚಾಗಿದೆ. ಇವತ್ತು ಸ್ವಲ್ಪ ಕಟ್ಟಿಂಗ್ ಮಾಡಿಸುವ ಅಂತ ಅಂದ್ಕೊಂಡು ಬಂದಿದ್ದೇನೆ. ಇಲ್ಲಿ ನೋಡುವ ಇಲ್ಲಿ ಹೇಗಿದೆ, ಹೇಗೆ ಕಟ್ ಮಾಡ್ತಾರೆ ಅಂತ. ಚೆಂದ ಆದರೆ ಸಾಕು. ಇದು ಹೊಸತ್ತು ಬೇರೆ, ನಾನು ಫಸ್ಟ್ ಟೈಮ್ ಬರೋದು. ನಾನು ಇಲ್ಲಿ ನೀರ್ಮಾರ್ಗದಲ್ಲಿ ಮಾತ್ರ ಹೋಗ್ತಿರೋದು. ಅವ್ರು ಕಟ್ಟಿಂಗ್ ಮಾಡಿದರೆ ಉದ್ದ ಬರ್ತದೆ ಹೇರು, ಇವರು ಕಟ್ಟಿಂಗ್ ಮಾಡಿದರೆ ನೋಡಬೇಕು ಹೇಗೆ ಅಂತ ನೋಡುವಾಗ. ಲೆಂತ್ ಇರಲಿ, ಹಾಂ ಬಟರ್ಫ್ಲೈ ಕಟ್ಟಿಂಗ್ ಮಾಡಿಸಿದೆ ಅಂತಿತ್ತು. ಹೇಗಿದೆ ಅಂತೇಳಿ ಕಮೆಂಟ್ ಹಾಕಿತಾ. ಅದಲ್ಲ ನನ್ನ ಲಾಗಲ್ಲಿ ಇಲ್ಲಿ ಬೆಳಕು ಬರ್ತಿದ್ದು, ಅದಕ್ಕೆ ನಾನು ಆಗ ವಿಡಿಯೋ ಮಾಡಲಿಲ್ಲ. ಅಲ್ಲಿ ಬೆಳಕು ಬರ್ತಿದ್ದದು ಗ್ಲಾಸ್. ಹಾಂ ನೀವು ಸಬ್ಸ್ಕ್ರೈಬ್ ಮಾಡಿ. ಕ್ಲಿಯರ್ ಕಾಣುದಿಲ್ಲ. ನೋಡಿ ಗೈಸ್, ನನ್ನ ಹೇರ್ ಕಟ್ಟಿಂಗ್ ಹೇಗಾಗಿದೆ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿ ಆಗಿದೆ. ನಿಮ್ಮದು ಪಾರ್ಲರಿನ ಹೆಸರಿಗೆ ಧ್ರುವಿ ಪಾರ್ಲರ್. ಇಲ್ಲಿ ಪರಂಗಿಪೇಟೆಯಲ್ಲಿರೋದು. ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಬನ್ನಿ ಯಾರಾದರೂ ಇಲ್ಲಿ ಇದ್ದರೆ. ಚೆನ್ನಾಗಿದೆ ಪಾರ್ಲರ್ ಎಲ್ಲ. ನನಗೆ ಇಲ್ಲಿ ಒಂದು ಪಾರ್ಲರ್ ಇದು ಸಹ ಎಂಥ ಪರಿಚಯ ಎಲ್ಲ ಇರಲಿಲ್ಲ. ಸೊ ಇಲ್ಲಿ ಇವತ್ತು ಒಂದೊಂದು ಬೋರ್ಡ್ ನೋಡಿ ಸೀದಾ ಬಂದೆ, ಕಾಲ್ ಮಾಡಿದೆ. ಮತ್ತು ಅರ್ಧ ಗಂಟೆಯಲ್ಲಿ ಬರ್ತೇನೆ ಅಂತ ಹೇಳಿದ್ದು. ತುಂಬ ಇಷ್ಟ ಆಯಿತು ಪ್ಲೀಸ್. ಬರುವಾಗ ವೀಡಿಯೋ ಮಾಡ್ಕೊಂಡು ಬರಬೇಕಂತ ಅಂದ್ಕೊಂಡದ್ದು, ನಡ್ಕೊಂಡು ಬಂದದಲ್ಲ. ಸೊ ಅಕ್ಕನ ಮಕ್ಕಳ ಜೊತೆ ಫೋನಲ್ಲಿ ಮಾತಾಡ್ತಾ ಬಂದೆ ಗೈಸ್. ಹಾಗೆ ಬ್ಲಾಗ್ಸ್ ಮಾಡಲಿಕ್ಕೆ ಆಗಲಿಲ್ಲ, ಸುಸ್ತಾಯಿತು. ಇನ್ನು ರೂಮ್ ಕ್ಲೀನ್ ಮಾಡಬೇಕು, ಮರೆ ಸಾಕಾಗಿ ಹೋಗಿದೆ. ಹೇರ್ ಕಟ್ಟಿಂಗ್ ತುಂಬ ಇಷ್ಟ ಆಯಿತು ಗೈಸ್. ನೋಡಿ ಇಲ್ಲದ್ರ ತುದಿ ಎಲ್ಲ ಎರಡೆರಡು ಹೇರ್ ಬರ್ತದಲ್ಲ, ಎಂತ ಹೇಳೋದು ಅದಕ್ಕೆ, ಎಂತ ಹೇಳೋದು ಅಂತೇಳಿ ಕಮೆಂಟ್ ಹಾಕಿ. ಆ ಥರ ಆಗಿತ್ತು, ಒಂಥರ ಕೆಂಚಿ ಹೇರ್ ಥರ. ಸೊ ಇದು ತುಂಬ ಇಷ್ಟ ಆಯಿತು. ನಾಳೆ ಪ್ರೋಗ್ರಾಮಿಗೆ ಹೇರ್ ಸ್ಟೈಲ್ ನೋಡಿ ಹೇಗೆ ಕಟ್ತೇನೆ ಅಂತ. ಶೆಕೆ. ಡಿಮಾರ್ಟಲ್ಲಿ ಒಂದು ಮಿಕ್ಸಿ ಪರ್ಚೇಸ್ ಮಾಡಿದ್ವಿ ಮನೆಗೆ. ಡಿಮಾರ್ಟಿಗೆ ಹೋಗಿ ಅಲ್ಲಿ ಇದು ವೀಡಿಯೋಸ್ ಮಾಡಬೇಕಂತ ಅಂದ್ಕೊಂಡೆ. ಎಲ್ಲ ದಿಕ್ಕಲ್ಲಿ ಡಿಮಾರ್ಟಲ್ಲೆಲ್ಲ ವೀಡಿಯೋಸ್ ಅಲೌಡ್ ಇದೆ. ಸೊ ಇಲ್ಲಿ ಮಂಗಳೂರಲ್ಲಿ ಅಲೌಡ್ ಇಲ್ಲ. ಅದಕ್ಕಿಂತ ಮುಂಚೆಮೇನೋ ಒಂದು ವೀಡಿಯೋಸ್ ಹಾಕಿದ್ದೆ ಅಂದ್ಕೊಳ್ತೀನಿ ನಾನು. ಒಳಗಡೆ ವೀಡಿಯೋ ಮಾಡಿದ್ದೇನೆ ಇಲ್ವಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಸೊ ಮಾಲಲ್ಲಿ ಎಲ್ಲ ದಿಕ್ಕಲ್ಲಿ ವೀಡಿಯೋಸ್ ಅಲೌಡ್ ಇದೆ, ಬಟ್ ಇಲ್ಲಿ ಅಲೌಡ್ ಇಲ್ಲ ಅಂತೆ. ಹೋಗೋಗನೇ ಹೇಳಿದರು, ಅದಕ್ಕೋಸ್ಕರ ಮಾಡಲಿಲ್ಲ ವೀಡಿಯೋಸು. ಸೊ ಅಲ್ಲಿ ಇವಾಗ ಡೈಲಿ ವೇರ್ ನನಗೆ ಮಾತ್ರ ಸ್ವಲ್ಪ ಈಲ್ಡ್ ಬೇಕಿತ್ತು. ಸೊ ಇದು ನನಗೆ ಇಷ್ಟ ಆಯಿತು, ಒಂಥರ ಯೂನಿಕ್ ಆಗಿದೆ ಅಲ್ಲ ಡಿಸೈನ್. ಇಲ್ಲಿ ನೋಡಿ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಇದೊಂದು ಬೈ ಮಾಡಿಕೊಂಡೆ. ಇದು ನನ್ನ ಹಸ್ಬೆಂಡ್ ಕೊಟ್ಟದ್ದು ಗಿಫ್ಟ್ ಆಯಿತಾ, ತಗೋ ಅಂತ ಹೇಳಿದರು. ಸೊ ಮತ್ತು ಅವರು ಹೇಳುವಾಗ ತೆಗೊಳ್ಳೋದಿದ್ದರೆ ಮತ್ತೆ ನನಗೆ ಸಿಗೋದಿಲ್ಲ, ಮತ್ತು ಬೈತಾರೆ. ನಾನು ಹೇಳುವಾಗ ತೆಗೊಳ್ಳೋದಿಲ್ಲ, ಮತ್ತು ನನಗೆ ಈಗ ಬೇಕು ಅಂತ ಹೇಳ್ತೀವಿ. ದುಡ್ಡಿರುವಾಗ ಕೇಳುವಾಗ ನೀನು ತಗೊಳ್ಳೋದಿಲ್ಲ ಅಂತ. ಅದಕ್ಕೋಸ್ಕರ ಇದನ್ನು ತಗೊಂಡೆ. ಚೆನ್ನಾಗಿದೆಯಾ. ನಾಳೆಗೆ ಪ್ರೋಗ್ರಾಮಿಗೆ ನನಗೆ ಬೇರೆ ಚಪ್ಪಲೇ ಇರಲಿಲ್ಲ ನನ್ನ ಹತ್ರ. ಒಂಥರ ಅದು ಏನು ಅಷ್ಟೊಂದು ನೀಟ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ತಗೊಂಡೆ ನಾನು. ಇದು ಮೊನ್ನೆ ತಗೊಂಡದ್ದು ಮನೇಲಿ ಉಂಟು. ಸೊ ಇದನ್ನು ತಗೊಂಡೆ ಗೈಸ್. ಇದು ಏನಾಗೋದಿಲ್ಲ, ಇಲ್ಲೆಲ್ಲ ಗಮ್ಮೆಲ್ಲ ಅಲ್ಲ, ಅದ ಕಾರಣ ಎಂತ ಆಗಿಬಿಟ್ಟಲ್ಲ. ಸೊ ಇದು ಇದಕ್ಕೆ ಎಷ್ಟು ಗೊತ್ತಾ, ನೀವೇ ಕಮೆಂಟ್ ಮಾಡಿ ಎಷ್ಟು ಅಂತ.
ಆದ ನಂತರ ಒಂದು ಪೌಚ್ ತಗೊಂಡೆ. ನಂದು ಮೇಕಪ್ ಇದೆಲ್ಲ ಒಂದು ಸಣ್ಣದು ಪೌಚ್ ಇರೋದು. ಅಂದರೆ ನಾನು ದೂರ ಪ್ರೋಗ್ರಾಮಿಗೆಲ್ಲ ಹಾಕುವಾಗ ಪ್ರೋಗ್ರಾಮಿಗೆಲ್ಲ ಹೋಗುವಾಗ ನಾನು ಎಲ್ಲ ಇಟ್ಕೊಳ್ಬೇಕಲ್ಲ, ಇದು ಮೇಕಪ್ಪಿದ ಐಟಮ್ಸ್ ಎಲ್ಲ, ಇಯರಿಂಗ್ಸ್ ಅದು ಇದೆ, ಬ್ಯಾಂಗಲ್ಸ್ ಎಲ್ಲ. ಅದು ನನ್ನದು ಸಣ್ಣದು ಪೌಚ್ ಇರೋದು, ಅದರಲ್ಲಿ ಸಾಕಾಗೋದಿಲ್ಲ ಇಡಲಿಕ್ಕೆ. ಸೊ ಇದೊಂದು ತಗೊಂಡೆ ಪೌಚು. ಚೆನ್ನಾಗಿದೆ, ತುಂಬ ಪ್ಲೇಸ್ ಇದೆ, ಅದಕ್ಕೆ ಇದೊಂದು ತಗೊಂಡೆ ಗೈಸ್. ಇದಕ್ಕೆ ಎಷ್ಟು ಗೊತ್ತಾ, 139. ಏಸಿ ಇದೆ ಜಾಸ್ತಿ. ಮಾತಾಡುವಾಗ ಬೆಬ್ಬೆ ಆಗೋದು ಗೈಸ್, ಏನೋ ಯಾಕೆ ಅಂತ ಗೊತ್ತಿಲ್ಲ, ಐ ಡೋಂಟ್. ಆ ನಂತರ ಮೊನ್ನೆಯಿಂದ ನನಗೆ ನೈಟ್ ಪ್ಯಾಂಟ್ ಹುಡುಕೋದೊಂದೇ ಕೆಲಸ ಗೈಸ್. ಮೊನ್ನೆ ನಾನು 2 ಕುಂಕುಮಲ್ಲಿ ತಗೊಂಡಿದ್ದೆ. ಅದು ನನಗೆ ಟೈಟ್ ಆಗ್ತಿತ್ತು, ಅದನ್ನು ತಂಗಿಗೆ ಕೊಟ್ಟೆ. ಅದಕ್ಕೋಸ್ಕರ ಇವತ್ತು ಡಿಮಾರ್ಟಲ್ಲಿ ಅಂದರೆ ಒಳ್ಳೊಳ್ಳೆದು ನನಗೆ ಬೇಕಾದಂಥದ್ದು ಇರ್ತದೆ ಅಂತ ಇಟ್ಕೊಂಡು ಇವತ್ತು ಹೋದೆ. ಇಲ್ಲಿ ಅದು ಕಿಸೆ ಇರಬೇಕು ಗೈಸ್, ನನಗೆ ಅಂಥದ್ದು ಮಾತ್ರ ನನಗೆ ಇಷ್ಟ ಆಗೋದು. ಹಾಗೆ ಇದು ಇಷ್ಟ ಆಯಿತು, ಅದಕ್ಕೆ ಇದನ್ನು ತಗೊಂಡೆ. ಇದು ಹಾಕಿಯೇ ತಂದೆ, ಯಾಕಂದರೆ ಇಲ್ಲ ಮೊನ್ನೆ 2 ತಗೊಂಡಿದ್ದೆ ಅಲ್ಲ, ಅದು ನನಗೆ ಆಗಲಿಲ್ಲ. ಅದು ಒಂದು ತಂಗಿಗೆ ಕೊಟ್ಟೆ, ಮತ್ತೊಂದು ಎಕ್ಸ್ಚೇಂಜ್ ಮಾಡಿದೆ ಅಲ್ಲಿ ಕುಂಕುಮಲ್ಲಿ, ನನಗೆ ಹೋಗ್ಲಿಕ್ಕಿತ್ತು ಹಾಗೆ. ಮತ್ತು ಅದಕ್ಕಿಂತ ಮುಂಚೆ ಒಂದು ನನಗೆ ಹಸ್ಬೆಂಡ್ ಒಂದು ಸೆಟ್ ತೆಗೆದು ಕೊಟ್ಟಿದ್ದರು ಪ್ರೋಗ್ರಾಮಿಗೆ ಎಲ್ಲಿಗೆ ಹೋಗುವಾಗ. ಅವಾಗ ಅದು ಸಹ ನನಗೆ ಟೈಟ್ ಆಗ್ತಿತ್ತು ಒಂಥರ, ಈಗ ಪ್ಯಾಂಟ್ ಹಾಕ್ಲಿಕ್ಕೆ ಆಗ್ತಿರಲಿಲ್ಲ. ಅದಕ್ಕೆ ಅದನ್ನು ಸಹ ತಂಗಿಗೆ ಎಂಥ ಖುಷಿ ಮಾರ್ರೆ, ನನಗೆ ಆಗೋದಿಲ್ಲ ಅಂತ ಹೇಳುವಾಗ ಎಂಥ ಖುಷಿಯಲ್ಲಿ ಬಂದು ಕೇಳೋದು, ಹೌದಾ ಬೇಜಾರದಲ್ಲೆಲ್ಲ ಹೌದಾ, ಯಾಕೆ ಅವಳಿಗೆ ಸಿಗ್ತದೆ ಗೊತ್ತಿದ್ದಲ್ಲ, ಅದಕ್ಕೆ ಅವಳಿಗೆ ತುಂಬ ಖುಷಿ ಆಯಿತು. ಸೊ ಇದು ಹಾಕಿ ತಂದಿದ್ದೇನೆ. ನನ್ನ ಹತ್ರ ನೈಟ್ ಪ್ಯಾಂಟೇ ಇರಲಿಲ್ಲ ಗೈಸ್, 2 ಇದ್ದದ್ದು. ಅದನ್ನು ನನಗೆ ನಾಡಿದ್ದು ಮ್ಯಾರೇಜ್ ಟೈಮಲ್ಲೆಲ್ಲ ಬೇಕಾಗ್ತದಲ್ಲ, ಸೊ ಹಾಗೆ ಇದೊಂದು ತಗೊಂಡೆ ನೈಟ್ ಪ್ಯಾಂಟ್. ಇದು ಕ್ವಾಲಿಟಿ ಎಲ್ಲ ಒಳ್ಳೆಯದುಂಟು. ಮತ್ತು ಈ ಥರ ಎಲ್ಲ ಪಾಕೆಟ್ ಇರಬೇಕು ನನಗೆ ಮೊಬೈಲೆಲ್ಲ ಇಡಲಿಕ್ಕೆ. ಮತ್ತು ಇದು ನೋಡಿ, ಕಾಲು ಹತ್ರ ಈ ಥರ ಟೈಟ್ ಇಟ್ಟಿದ್ದರೆ ಬಟ್ಟೆಲ್ಲ ವಾಶ್ ಮಾಡುವಾಗ ಸ್ವಲ್ಪ ಕಾಲೆಲ್ಲ ಇದು ಮೇಲೆ ಮಾಡ್ಕೊಳ್ಬೋದಲ್ಲ ಪ್ಯಾಂಟು, ಆಗ ಚೆಂದ ಆಗ್ತದೆ. ಅದಕ್ಕೋಸ್ಕರ 2 ಪ್ಯಾಂಟ್ ತಗೊಂಡೆ ಗೈಸ್. ಅಮ್ಮ ಗ್ಯಾರಂಟಿ ಓಡಿಸ್ತಾರೆ ನನ್ನನ್ನು. ಇವತ್ತಷ್ಟೇ ತಗೊಂಡದ ಪ್ಯಾಂಟ್ ಮತ್ತು ಒಂದು ಚಪ್ಪಲದ್ದು, ಅಷ್ಟು ತಗೊಂಡ ಗೈಸ್. ಮತ್ತೊಂದು ಮಿಕ್ಸಿ, ಅದು ಮನೆಗೆ. ಹಾಗೆ ಇಲ್ಲಿ ಡಿಮಾರ್ಟಲ್ಲೆಲ್ಲ ಮಿಕ್ಸಿ ಅದೆಲ್ಲ ಕಮ್ಮಿಗೆ ಇರ್ತದೆ. ಕಮ್ಮಿ ಅಂದರೆ ಒಂದು ಕಂಪೆನಿ ಐಟಮ್ಸ್ ಎಲ್ಲ ಸಿಗ್ತದೆ ನಮಗೆ, ಅಲ್ಲೆಲ್ಲ ಲೋಕಲ್ ಐಟಮ್ ಸಿಗೋದು. ಅದಕ್ಕೆ ಲೋಕಲ್ ಐಟಮಿಗೆ 4006 ಎಲ್ಲ ಕೊಡಬೇಕು. ನಾವು ಇಲ್ಲಿ ಕಂಪೆನಿ ತಗೊಂಡ್ರೆ ನಮಗೆ 5 ವರ್ಷ ವ್ಯಾರಂಟಿ ಎಲ್ಲ ಇರ್ತದಲ್ಲ. ಸೊ ವ್ಯಾಕ್ಸ್ ಅಂತ ಹೇಳ್ತೇನೆ, ವ್ಯಾಟ್ಸ್ ಎಷ್ಟು ನಮಗೆ ಅಲ್ಲೆಲ್ಲ 500 ವ್ಯಾಟ್ಸ್ ಸಿಗೋದು. ಇಲ್ಲಿ 1000 ಮತ್ತು 750 ಆ ಥರ ಎಲ್ಲ ಸಿಗ್ತದೆ. ನಾವು ಪ್ರೀತಿ ಕಂಪೆನಿಯದು ತಗೊಂಡಿದ್ದೇವೆ. ನಾನು ಇವಾಗ ಅಲ್ಲಿ ಒಂದು ಅಂಗಡಿಯಲ್ಲಿ ಇಟ್ಟು ಬಂದಿದ್ದೇನೆ. ನನಗೆ ಅಲ್ಲಿಂದ ಬಸ್ಸಲ್ಲಿ ಬರಬೇಕಲ್ಲ, ಕಷ್ಟ ಆಗ್ತಿತ್ತು. ಸೊ ಅಲ್ಲಿ ಇಟ್ಟು ಬಂದೆ. ಮತ್ತು ನಾಳೆ ಬೇರೆ ಪ್ರೋಗ್ರಾಮ್ ಇದೆ, ಹಾಗೆ ಎಂತ ಮಾಡೋದು, ನಾಳೆ ಮನೆಗೆ ಹೋಗುವಾಗ ತಗೊಂಡು ಹೋಗ್ಬೇಕಲ್ಲ ಬಸ್ಸಲ್ಲಿ ಅಂತ ಆಯಿತು. ಸೊ ಅದನ್ನಲ್ಲಿ ಶಾಪ್ ಹತ್ರ ಇಟ್ಟಿದ್ದೆ. ಅಣ್ಣ ಅರಿನಣ್ಣ ಇದ್ದಾರಲ್ಲ, ಅವರು ಕಾರಲ್ಲಿ ಹಾಕಿಕೊಂಡು ಹೋದರು. ನಾಳೆ ಅವರು ಅಲ್ಲಿ ಪ್ರೋಗ್ರಾಮಿಗೆ ಬರ್ತಾರೆ. ಪ್ರೋಗ್ರಾಮಿಂದ ಬಿಸ್ ರೋಡ್ ಬಸ್ ಸ್ಟ್ಯಾಂಡ್ವರೆಗೆ ನನ್ನನ್ನು ಬಿಡ್ತಾರಲ್ಲ, ಆಗ ಮತ್ತು ಅಲ್ಲಿಂದ ಬಸ್ಸಲ್ಲಿ ಹತ್ತಿದರೆ ಮತ್ತು ಪುತ್ತೂರು ಬಸ್ ಸ್ಟ್ಯಾಂಡಲ್ಲಿ, ಮತ್ತು ಪುತ್ತೂರಿಂದ ಬೆಳ್ಳಾರೆ ಬಸ್ ಸ್ಟ್ಯಾಂಡಲ್ಲಿ ಇಳಿಯೋದಲ್ಲ. ಸೊ ಅಲ್ಲಿಂದ ನನಗೆ ಈಸಿ ಆಗ್ತದೆ ಅಂದ್ಕೊಂಡು ಆ ಥರ ಅವ್ರ ಹತ್ರ ಕೊಟ್ಟೆ. ಪಾಪ ಅವ್ರು ತಗೊಂಡು ಹೋದ್ರು ಆಯ್ತು ಅಲ್ಲಿಂದ ಶಾಪಿಂದ. ತುಂಬ ಖುಷಿ ಆಯಿತು, ಥ್ಯಾಂಕ್ ಯು ಅಲ್ಲಿಂದ. ಹಾಗೆ ಇವಾಗ ಬಂದು ಇಷ್ಟೆಲ್ಲ ಆಯಿತು ಗೈಸ್. ಇನ್ನು ನಾಳೆ ಮನೆಗೆ ತಗೊಂಡು ಹೋಗ್ಲಿಕ್ಕೆಲ್ಲ ರೆಡಿ ಮಾಡಬೇಕು. ಯಾವುದ್ಯಾವುದು ತಗೊಂಡು ಹೋಗ್ತೇನೆ ಅದನ್ನು. ಮತ್ತು ಎಂತಂತ ಹೇಳಿದರೆ ಸ್ವಲ್ಪ ಕ್ಲೀನ್ ಎಲ್ಲ ಮಾಡಬೇಕು, ರೂಮೆಲ್ಲ ಕ್ಲೀನ್ ಮಾಡಿ ಇಟ್ಟು ಮತ್ತು ನಾಡಿದ್ದು ಮ್ಯಾರೇಜ್ ಮುಗಿದ ಮೇಲೆ ಬರ್ತದೆ. ಮತ್ತು ಡೈಲಿ ರೂಟೀನ್ ಡ್ಯೂಟಿ ಮತ್ತು ಲೈವು ಅದೆಲ್ಲ ಸ್ಟಾರ್ಟ್ ಆಗ್ತದೆ. ನೆಕ್ಸ್ಟ್ ಶನಿವಾರಕ್ಕೆ ಎಲ್ಲ ಪ್ರೋಗ್ರಾಮ್ಸ್ ಮುಗೀತದೆ ನಮ್ಮ ಮನೆಯಲ್ಲಿ. ಎಲ್ಲ ಲಾಗನ್ನು ಅಪ್ಲೋಡ್ ಮಾಡ್ತೀನಿ.
ಹಾಗೆ ಇವತ್ತಿನ ಡೇ ಇಷ್ಟು ಗೈಸ್. ನಾನು ಬೆಳಿಗ್ಗೆ ಎಷ್ಟು ಗಂಟೆಗೆ ಹೋಗಿದ್ದೇನೆ? 10:30ಗೆ ನಾನು ಹೋಗಿದ್ದೇನೆ. ಇವಾಗ ಟೈಮ್ ಎಷ್ಟು ಗೊತ್ತಾ? 5:30 ಆಯಿತು ನೋಡಿ. ಹೇಗೆ ಹೋಗ್ತದೆ ಅಂತ ಗೊತ್ತಿಲ್ಲ ಟೈಮು. ಸೊ ಇವಾಗ ಒಂದು ಅರ್ಧ ಗಂಟೆ ನಾನು ರೆಸ್ಟ್ ತಗೊಳ್ತೀನಿ ಗೈಸ್. ಮತ್ತು ಸ್ವಲ್ಪ ರೂಮ್ ಎಲ್ಲ ಕ್ಲೀನ್ ಮಾಡಿ ನಾಳೆ ಏನೆಲ್ಲ ತಗೊಂಡು ಹೋಗ್ಲಿಕ್ಕುಂಟು ಅದನ್ನೆಲ್ಲ ರೆಡಿ ಮಾಡಬೇಕು ಗೈಸ್. ನನಗೆ ಹೇರ್ ಕಟ್ಟಿಂಗ್ ಮಾತ್ರ ತುಂಬ ಇಷ್ಟ ಆಯಿತು. ಅಲ್ಲಿ ವೀಡಿಯೋಸ್ ಮಾಡಲಿಕ್ಕೆ ಮಾತ್ರ ಕ್ಲಾರಿಟಿ ಇರಲಿಲ್ಲ. ಸೊ ಅದು ಕನ್ನಡಿಗೆ ಲೈಟ್ ಹೊಡಿತಾ ಇತ್ತು. ಇದ್ರದ್ದು ಮಿರರ್ ಇತ್ತಲ್ಲ ಅದಕ್ಕೆ ಹೊಡಿತಿತ್ತು. ಸೊ ಹಾಗೆ ಸ್ವಲ್ಪ ಕಾಣ್ತಿದೆ. ಅಪ್ಪೋ ಶೆಕೆ ಗೈಸ್. ಅಮ್ಮನಿಗೆ ಮಾತ್ರ ಗೊತ್ತಾದರೆ ಗ್ಯಾರಂಟಿ ಬೈತಾರೆ ಎಂತಕ್ಕೆ ಕಟ್ ಮಾಡಿದ್ದು ಅಂತ. ಸೊ ಓಕೆ, ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ವಲ್ಪ ರೆಸ್ಟ್ ತಗೊಂಡು ಮತ್ತೆ ಸಿಗ್ತೀನಿ ಗೈಸ್. ಅದೆಲ್ಲ ಇಲ್ಲಿ ಇರಲಿ, ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಓಕೆ, ಬಾಯ್ ಬಾಯ್.